ಹಿಂದೂ ಮತ್ತು ತಮ್ಮ ಉಪಜಾತಿ ಹೆಸರುಗಳನ್ನು ಬರೆಸದೆ ಧರ್ಮದ ಕಾಲದಲ್ಲಿ ವೀರಶೈವ ಲಿಂಗಾಯತ ಎಂದೇ ಬರೆಸುವಂತೆ ಈ ಮಹಾ ಅಧಿವೇಶನ ಸಮಾಜ ಬಾಂಧವರನ್ನು ಮನವಿ ಮಾಡಿಕೊಳ್ಳುತ್ತದೆ. ಬಿ ಅಂದರೆ ಭೀಮಣ್ಣ ಖಂಡ್ರೆ ಪರಿವಾರ, ಎಸ್ ಅಂದರೆ ಶಾಮನೂರು ಶಿವಶಂಕರ ಪರಿವಾರ, ವಾಯ್ ಅಂದರೆ ಯಡಿಯೂರಪ್ಪ ಪರಿವಾರ ಮತ್ತು ಅವರು ಬೀಗರು. ಅವರು ಜಾತಿ ಕಾಲಮ್ನಾಗ ಏನು ಬರ್ಸ್ಯಾರ ಅನ್ನೋದು ಹೇಳಿ. ಅವ್ರ ಜಾತಿ ಕಾಲಮ್ನಾಗ ಏನು ಬರ್ಸ್ಯಾರ? ವೀರಶೈವ ಲಿಂಗಾಯತದ ಬರ್ಸ್ಯಾರ. ಅದ್ರಾಗ ಫಲಾನುಭವಿಗಳದಾರ ಅವರು ಎಲ್ಲ ಏದಾಗದು. ಕರ್ನಾಟಕ ಸ್ಟುಡಿಯೋಗೆ ಸ್ವಾಗತ. ನಾನು ಬಸವರಾಜು. ವಿಡಿಯೋದ ಆರಂಭಕ್ಕೂ ಮುನ್ನ ಇಬ್ಬರ ಮಾತುಗಳನ್ನು ಕೇಳಿಸ್ಕೊಂಡ್ರಿ. ಒಬ್ರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂತಹ ಶಾಮನೂರು ಶಿವಶಂಕರಪ್ಪ ಅವರದ್ದು, ಮತ್ತೊಂದು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ, ಅಗ್ರಗಣ್ಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರದ್ದು. ಇವತ್ತಿನ ಚರ್ಚೆಯ ಬಹುಮುಖ್ಯ ಅಂಶ ಈ ಇಬ್ಬರು ನಾಯಕರ ಮಾತುಗಳಲ್ಲಿನ ವ್ಯತ್ಯಾಸಗಳು. ನೋಡಿ, ಭಕ್ತಿ ಭಂಡಾರಿ ಬಸವಣ್ಣನವರು 2 ವಚನಗಳನ್ನು ಹೇಳ್ತಾರೆ. 2 ವಚನನ ಅಲ್ಲ, ಬಹುಮುಖ್ಯವಾಗಿ ಅವರ ಸಂಗ್ರಹವಾಗಿರುವಂತಹ 672ನೇ ವಚನ ಮತ್ತು 717ನೇ ವಚನ ಏನು ಹೇಳುತ್ತೆ? ವೀರವ್ರತಿ ಭಕ್ತನೆಂದು ಹೊಗಳಿಕೊಂಬಿರಿ, ಕೇಳಿರಯ್ಯ, ವೀರನಾದಡೆ ವೈರಿಗಳು ಮೆಚ್ಚಬೇಕು, ವ್ರತಿಯಾದಡೆ ಅಂಗನೆಯರು ಮೆಚ್ಚಬೇಕು, ಭಕ್ತನಾದಡೆ ಜಂಗಮವೇ ಮೆಚ್ಚಬೇಕು. ಈ ನುಡಿಯೊಳಗೆ ತನ್ನ ಬಗೆಯಿರೆ ಬೇಡಿದ ಪದವಿಯ ನೀವ ಕೂಡಲ ಸಂಗಮ ದೇವ. ವೀರವ್ರತಿ ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ. ಇಲ್ಲ ವೀರರಾಗಿರ್ಬೇಕು, ಇಲ್ಲ ವ್ರತಿ ಆಗಿರ್ಬೇಕು, ಇಲ್ಲ ಭಕ್ತನಾಗಿರ್ಬೇಕು. ಈ ಮೂರೂ ಆಗ್ಲಿಲ್ಲ ಅಂದ್ರೆ ಎಲ್ಲಿಗೆ ಸಲ್ತೀರಿ ನೀವು ಅನ್ನುವಂತಹ ಮಾತನ್ನ ಜಗಜ್ಯೋತಿ ಬಸವೇಶ್ವರರು, ಸಮಾಜದ ಕನಸನ್ನ ಕಂಡಂತಹ ಪುಣ್ಯಾತ್ಮ ಬಸವಣ್ಣ ಹೇಳಿದ್ದು. ಮತ್ತೊಂದು ಮಾತನ್ನ ಹೇಳ್ತಾರೆ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನೀಗಳವನ್ನಿಕ್ಕುವೆ, ತರ್ಕದ ಬೆನ್ನ ಭಾರವನ್ನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ, ಮಾದರ ಚೆನ್ನಯ್ಯನ ಮನೆಯ ಮಗ ನಾನಯ್ಯ ಅನ್ನೋ ಮಾತನ್ನ ಹೇಳ್ತಾರೆ. ಇದು ಸಂಗ್ರಹವಾಗಿರುವಂತಹ ಬಸವಣ್ಣನವರ 717ನೇ ವಚನ. ಇದರ ಜೊತೆಯಲ್ಲಿ ನೇಕಾರ ವೃತ್ತಿಯನ್ನ ಅನುಸರಿಸಿ ಶರಣ ಪರಂಪರೆಯನ್ನ ಧಮನಿಗಳಲ್ಲಿ ತುಂಬಿಕೊಂಡಂತಹ ತಾಯಿ ಅಮ್ಮುಗೆ ರಾಯಮ್ಮ ಅವರು ಒಂದು ವಚನವನ್ನು ಹೇಳ್ತಾರೆ. ಇದು ಬಹುಮುಖ್ಯವಾದಂತಹ ವಚನ ಈ ಸುದ್ದಿಗೆ, ಈ ಸ್ಟೋರಿಗೆ. ಸರ್ವಾಗಮನ ಶ್ರುತಿ ಸ್ಮೃತಿ ಪುರಾಣ ಪಾಠಕನಾದಡೇನು, ಸರ್ವ ಮಂತ್ರ ತಂತ್ರ ಸಿದ್ಧಿ ಮರ್ಮವನರಿತಡೇನು, ನಿತ್ಯ ಶಿವಾರ್ಚನೆ ತ್ರಿಕಾಲವಿಲ್ಲ, ನಿತ್ಯ ಪಾದೋದಕ ಪ್ರಸಾದವಿಲ್ಲ, ಪ್ರಸಾದ ಸೇವನೆ ಇಲ್ಲ. ಇದೇ ತರ ವೀರಶೈವ ವ್ರತ, ಇದೇ ತರ ಜನ್ಮ ಸಾಫಲ್ಯ ಅಮ್ಮುಗೇಶ್ವರ ಲಿಂಗವೇ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಒಂದು ಕಡೆ ತಂದೆ ಬಸವಣ್ಣನವರು, ಮತ್ತೊಂದು ಕಡೆ ಜಂಗಮ ಪರಂಪರೆಯ ಶರಣ ಪರಂಪರೆಯ ತಾಯಿ ಅಮ್ಮುಗೆ ರಾಯಮ್ಮ ಅವರು. ಇಬ್ರು ಕೂಡ ಹೇಳಿದ್ದು ವೀರವ್ರತಿಗಳು ಯಾರೂ ಇಲ್ಲ, ಅದು ಸುಮ್ಮನೆ ಹೇಳುವಂತಹ ಮಾತು ಅನ್ನುವಂತಹ ಸವಾಲನ್ನ ಎಸ್ತಿದ್ರು. ಈಗ ಶಾಮನೂರು ಶಿವಶಂಕರಪ್ಪ ಅವರ ವಿಚಾರಕ್ಕೆ ಮತ್ತು ಪಂಚಮಸಾಲಿ ಲಿಂಗಾಯತ ಸಮುದಾಯದ ಏಕಮೇವ ದ್ವಿತೀಯ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರ ಮಾತುಗಳಿಗೆ ಬರೋಣ. ಎಲ್ಲಿ ಜಗಜ್ಯೋತಿ ಬಸವೇಶ್ವರರು ಸಮಾಜದ ಕನಸು ಕಂಡ್ರು, ಇವನಾರವ ಎನ್ನದೆ ಇವನಮ್ಮವನೆನ್ನುವಂತಹ ಒಂದು ಉತ್ತಮವಾದಂತಹ ಒಂದು ಸಂಸ್ಕೃತಿಯನ್ನು ಕಲಿಸ್ಕೊಟ್ರು ಶರಣರಿಗೆ, ಶರಣ ಪರಂಪರೆಗೆ. ಅಂತಹ ಜಾಗದಲ್ಲಿ ನಿಂತು ಅಂತಹ ಇಷ್ಟಲಿಂಗ ದೈವವನ್ನು ಆರಾಧಿಸುವಂತಹ ಸರಳ ಸಂಸ್ಕಾರವನ್ನು ಮೈಗೂಡಿಸಿಕೊಳ್ಳುವಂತೆ ಹೇಳಿದಂತಹ ಬಸವ ತತ್ವವನ್ನು ಅನುಸರಿಸುವಂತಹ ಜನ, ಲಿಂಗಾಯತ ಅಧಿಕಾರಿಗಳಿಗೆ ನಮ್ಗೆ ಅವಕಾಶನೇ ಇಲ್ಲ, ಬರೀ ಕುರುಬ್ರು, ಈಡಿಗ್ರು, ದಲಿತರು ಇಂಥವ್ರಿಗಷ್ಟೇ ಅವಕಾಶ ಕೊಡ್ತಿದ್ದಾರೆ, ಒಕ್ಕಲಿಗರಿಗಷ್ಟೇ ಅವಕಾಶ ಕೊಡ್ತಿದ್ದಾರೆ ಅನ್ನುವಂತಹ ಶಾಮನೂರರು ಎಲ್ಲಿ ನಿಲ್ತಾರೆ? ಒಂದು, ನಾನು ಶೈವನಿದ್ದೆ ವೀರಶೈವನಾದೆ ಎಂದು ಬಸವಣ್ಣನವರು ಎಲ್ಲಾದರೂ ಹೇಳಿದ್ದಾರ? ಅವರ ಯಾವ ವಚನಗಳಲ್ಲೂ ಕೂಡ ಇಂಥದ್ದೊಂದು ಪದ ಇಲ್ಲ. ಲಿಂಗವಂತ ಅನ್ನೋ ಪದ ಇತ್ತೇ ವಿನಃ ಲಿಂಗಾಯತ ಅನ್ನೋ ಪದವೇ ಬಳಕೆಯಾಗಿಲ್ಲ ಅನ್ನೋದನ್ನ
ಚಿದಾನಂದ ಮೂರ್ತಿಯವರೂ ಸೇರಿದಂತೆ ಹಲವು ಲಿಂಗಾಯತ ಸಮುದಾಯದ ಚಿಂತಕರು, ಶ್ರೇಷ್ಠ ಅಧ್ಯಯನಕಾರರು ಹೇಳಿದ್ರೂ ಕೂಡ ಮತ್ತೆ ಮತ್ತೆ ಚರ್ಚೆ ಆಗ್ತಿರುವಂಥದ್ದು ಮತ್ತು ಗೊಂದಲ ರೂಪಿಸ್ತಿರುವಂಥದ್ದು ಯಾರು? ಲಿಂಗಾಯತ ಪ್ರತ್ಯೇಕ ಧರ್ಮದ ವಿಚಾರವನ್ನು ಕೂಡ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ. 12ನೇ ಶತಮಾನ ವಚನ ಸಂಕಲನ ಯುಗ ಅಂತಲೇ ಹೇಳಬಹುದು. ಈ ಸಂದರ್ಭದಲ್ಲಿ ಅಣ್ಣ ಬಸವಣ್ಣ, ಅಲ್ಲಮ ಪ್ರಭುಗಳು, ಚನ್ನಬಸವಣ್ಣನವರು ಇವರ ಎಲ್ಲ ವಚನಕಾರರ ವಚನಗಳನ್ನು ಷಟ್ ಸ್ಥಳಗಳಲ್ಲಿ ವಿಂಗಡಿಸಿ ಹಸ್ತಪ್ರತಿಗಳನ್ನು ಸಿದ್ಧಪಡಿಸಲಾಗಿತ್ತು. ಈ ಮೂವರ ವಚನಕಟ್ಟುಗಳು ಮಠಮಾನ್ಯಗಳಲ್ಲಿ, ವಿದ್ವಜನರ ಮತ್ತು ಶ್ರೀಮಂತರ ಮನೆಗಳಲ್ಲಿ ವಿಜೃಂಭಿಸಿದ್ದವು. ಇದೇ ಕಾರಣದಿಂದ ಈ ಷಟ್ ಸ್ಥಳ ವಚನಕಟ್ಟುಗಳಲ್ಲಿನ ವಚನಗಳನ್ನು ತಮಗೆ ಇಚ್ಛೆಗನುಸಾರವಾಗಿ ತಿದ್ದುವಂತಹ ಸಾಹಸವನ್ನ ಯಾರೂ ಕೂಡ ಮಾಡಲಿಲ್ಲ. ಬದಲಾಗಿ ವೀರಶೈವ ಲಿಂಗಾಯತ ಧರ್ಮ ಅನ್ನೋದನ್ನ ಪದೇ ಪದೇ ಹೇಳ್ತಾ ಬರ್ತಿದ್ದಾರೆ. ವಿಶೇಷ ನೋಡಿ, ಈ ಮೂವರ ಷಟ್ಸ್ಥಳ ವಚನಗಳಲ್ಲಿ ಎಲ್ಲಿಯೂ ಕೂಡ ವೀರಶೈವ, ವೀರವ್ರತಿ ಅನ್ನುವಂತಹ ಪದವಿಲ್ಲ. ಶರಣ ಪ್ರಿಯ ಸಾಹಿತಿಗಳಾದಂತಹ 13ನೇ ಶತಮಾನದ ಹರಿಹರ, ರಾಘವಾಂಕ ಮತ್ತು ಕೆರೆಯ ಪದ್ಮರಸರ ಕೃತಿಗಳಲ್ಲೂ ಕೂಡ ವೀರಶೈವ ಪದ ಬಳಕೆಯಾಗಿಲ್ಲ ಅನ್ನೋದನ್ನ ಶ್ರೇಷ್ಠ ಸಾಹಿತಿ ವಚನಗಳನ್ನು ತನ್ನ ತಂದೆ ತಾಯಿಯಂತೆ ಕಾಪಾಡಿದಂತಹ ರಂಜಾನ್ ದರ್ಗಾ ಅವರು ಕೂಡ ದಾಖಲಿಸಿದ್ದಾರೆ. ವಿಶೇಷ ನೋಡಿ, ಬಸವಣ್ಣನವರ ಸಮಕಾಲೀನರಾದಂತಹ ಪಂಡಿತ ಶಿವತತ್ವ ಸಾರಮು ತೆಲುಗು ಕೃತಿಯಲ್ಲೂ ಕೂಡ ಈ ಪದವನ್ನ, ವೀರಶೈವ ಅನ್ನುವಂತಹ ಪದವನ್ನ ಬಳಸಿಲ್ಲ, ದಾಖಲಿಸಿಲ್ಲ. ಪಾಲ್ಕುರ್ಕೆ ಸೋಮನಾಥನ ತೆಲುಗಿನ ಬಸವ ಪುರಾಣಂನಲ್ಲಿಯೂ ವೀರಶೈವ ಪದದ ಬಳಕೆಯಾಗಿಲ್ಲ. ಈ ಕೃತಿಯ ಆಧಾರದ ಮೇಲೆ ಭೀಮಕವಿಯ ಬಸವ ಪುರಾಣ ಕ್ರಿಸ್ತ ಶಕ 1368ರಲ್ಲಿ ರಚನೆಯಾಗಿದೆ. ಇಲ್ಲೂ ಕೂಡ ವೀರಶೈವ ಅನ್ನೋ ಪದ ಇಲ್ಲ ಇಲ್ಲ ಇಲ್ಲ. ಇನ್ನು ಶರಣರು ಸ್ಥಾಪಿಸಿದ ಕ್ರಾಂತಿಕಾರಿ ವಚನೋಕ್ತಿ ಲಿಂಗಾಯತ ಧರ್ಮವನ್ನ ವೀರಶೈವವಾದಿಗಳು ಬದಿಗೊತ್ತಿ ತಮ್ಮದೇ ಆದ ಆಗಮೋಕ್ತ ವೀರಶೈವ ಧರ್ಮವನ್ನ 15ನೇ ಶತಮಾನದ ಹೊತ್ತಿಗೆ ಎತ್ತಿ ಹಿಡಿದರು. ಅದೇ ವೇಳೆ ಅವರ ಧರ್ಮಗ್ರಂಥವಾದ ಸಿದ್ಧಾಂತ ಶಿಖಾಮಣಿಯ ರಚನೆಯಾಯಿತು. ಅದಕ್ಕೂ ಮುಂಚೆ ಸಿದ್ಧಾಂತ ಶಿಖಾಮಣಿ ರಚನೆ ಆಗಿರಲಿಲ್ಲ. ಈ ಸಂದರ್ಭದಲ್ಲಿ ವೀರಶೈವ ಪದ ಹೆಚ್ಚು ಬಳಕೆಯಾಗತೊಡಗಿತು. ಇದಾದ ನಂತರ ಶರಣರ ಹೆಚ್ಚಿನ ವಚನಗಳಲ್ಲಿ ಮಾತ್ರ ಸಾಧ್ಯವಾದ ಕಡೆಗಳಲ್ಲೆಲ್ಲ ಲಿಂಗಾಯತ ಮತ್ತು ಲಿಂಗವಂತ ಪದಗಳ ಬದಲಿಗೆ ವೀರಶೈವ ಪದಗಳನ್ನು ಸೇರಿಸಿ ವಚನಗಳ ಹಸ್ತಪ್ರತಿಯನ್ನ ಮತ್ತೊಮ್ಮೆ ಸಿದ್ಧಪಡಿಸಲಾಯಿತು. ಆದರೆ ಅವರಿಗೆ ಬಹುಪ್ರಚಾರದಲ್ಲಿದ್ದ ಷಟ್ಸ್ಥಳ ವಚನ ಕಟ್ಟುಗಳಲ್ಲಿ ಒಂದು ಕಡೆಯೂ ವೀರಶೈವ ಪದ ಸೇರಿಸಲಿಕ್ಕಾಗಲಿಲ್ಲ. ಆದರೆ ಈಗ ಎಲ್ಲರೂ ಹೇಳ್ತಿರುವಂಥದ್ದು ವೀರಶೈವ ಲಿಂಗಾಯತ. ಯಾಕೆ? ಆ ಪುಣ್ಯಾತ್ಮ ಬಸವಣ್ಣನಿಗೆ ಬೇಡವಾದಂಥದ್ದು, ಆ ಮಹಾನ್ ದಾರಿದೀಪ ಅಲ್ಲಮರಿಗೆ ಬೇಡವಾದಂಥದ್ದು, ಆ ಮಹಾನ್ ಆಯಕಟ್ಟುದಾರ, ವ್ಯವಸ್ಥಾಪಕ, ಅನುಭವ ಮಂಟಪದ ವ್ಯವಸ್ಥಾಪಕ ಚನ್ನಬಸವಣ್ಣ ಅವರಿಗೆ ಬೇಡವಾದಂಥದ್ದು ಯಾಕೆ ಬೇಕು? ಬಹುಮುಖ್ಯವಾದಂತಹ ಪ್ರಶ್ನೆ. ಈಗ ಶಾಮನೂರು ಶಿವಶಂಕರಪ್ಪ ಅವರು ಹೇಳ್ತಿದ್ದಾರೆ, ಎಲ್ಲರೂ ಕೂಡ ವೀರಶೈವ ಲಿಂಗಾಯತ ಅಂತ ಬರ್ಸ್ಕೊಳ್ಳಿ ಅಂತ, ಪ್ರತ್ಯೇಕ ಧರ್ಮ. 2013ರಲ್ಲಿ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು ಅಂತ ಬಯಸಿದ್ಯಾರು? ಸಾಕ್ಷಿಗಳು ನಮ್ಮ ಕಣ್ಣು ಮುಂದೆ ಇವೆ. ಸೈನ್ ಹಾಕಿದವ್ರು ಯಾರ್ಯಾರು? ಇದೇ ಶಾಮನೂರು ಶಿವಶಂಕರಪ್ಪ ಅವರು, BS ಯಡಿಯೂರಪ್ಪ ಅವರು, 54 ಲಿಂಗಾಯತ ಸಮಾಜದ ಶಾಸಕರು ಸಹಿ ಹಾಕಿದ್ದಾರೆ. ಆದರೆ ಸಿದ್ದರಾಮಯ್ಯ ನಮ್ಮನ್ನ ಒಡೆಯೋಕ್ ಬಂದ. ಅವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರಕ್ಕೆ ಶಿಫಾರಸು ಕಳಿಸಿದಾಗ ಆ ಸರ್ಕಾರ ಹೇಳ್ತು, ವೀರಶೈವ ಅನ್ನೋ ಪದದಲ್ಲಿ ಶೈವ ಇದೆ, ಇದು ಹಿಂದೂ ಧರ್ಮಕ್ಕೆ ಸಾಮೀಪ್ಯ ಇದೆ, ಆ ಕಾರಣಕ್ಕೋಸ್ಕರ ಪ್ರತ್ಯೇಕ ಧರ್ಮ ಅಂತ ಹೇಳಲಿಕ್ಕಾಗಲ್ಲ, ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ಸಲಹೆಯನ್ನು ನೀಡಿತ್ತು. ಆ ಕಾರಣಕ್ಕೋಸ್ಕರನೇ ಅದನ್ನು ಒಪ್ಪಲಿಲ್ಲ. ಆ ನಂತರದಲ್ಲಿ ಜಾಮದಾರ್ ಅವರು, ಮಾತೆ ಮಹಾದೇವಿ ಅವರು ಎಲ್ಲರೂ ಕೂಡ ಮತ್ತೊಮ್ಮೆ ಹಕ್ಕೊತ್ತಾಯವನ್ನ, ಮನವಿಯನ್ನ ಸಲ್ಲಿಸಿತು ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ, ಅವತ್ತಿನ ಸರ್ಕಾರಕ್ಕೆ. ಅವತ್ತು ಶೆಟ್ಟರ್ ಇದ್ರು, ಯಡಿಯೂರಪ್ಪ ಅವರು ಜೊತೆಯಲ್ಲಿದ್ರು. ಆಗ ನಾಗಮೋಹನ್ ದಾಸ್ ವರದಿ ಒಂದು ಸಮಿತಿಯನ್ನು ರಚನೆ ಮಾಡಿತು.
ಆಗ ಸಮಿತಿ ಹೇಳ್ತು, ಲಿಂಗಾಯತ ಮತ್ತು ಬಸವ ತತ್ವವನ್ನು ಪಾಲಿಸುವಂತಹ ಎಲ್ಲ ಸಮುದಾಯಗಳನ್ನು, ಲಿಂಗಾಯತ ಧರ್ಮದೊಳಗಿನ ಸಮುದಾಯಗಳನ್ನು, ಲಿಂಗಾಯತರು ಅಂತ ಹೇಳಿಕೊಳ್ಳುವಂತಹ ಸಮುದಾಯಗಳನ್ನು, ಅಂದರೆ ಪಂಚಮಸಾಲಿಗಳು ಎಲ್ಲರನ್ನೂ ಸೇರಿಸಿ ಅವರನ್ನು ಲಿಂಗಾಯತ ಪ್ರತ್ಯೇಕ ಧರ್ಮ ಅಥವಾ ಬಸವ ಧರ್ಮ ಅಂತ ನಾವು ಪ್ರತ್ಯೇಕವಾಗಿ ವಿಭಜಿಸಬಹುದು, ಅಥವಾ ಅವರನ್ನು ಹೊಸದಾಗಿ ಹೇಳ್ಕೊಳ್ಳಿಕ್ಕೆ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ದಾಖಲಿಸಿಕೊಳ್ಳಿಕ್ಕೆ ಅವಕಾಶ ಕಲ್ಪಿಸಿಕೊಡಬಹುದು ಅನ್ನುವಂತಹ ಸಲಹೆಯ ಜೊತೆಯಲ್ಲಿ ಏನೊಂದು ತಾಂತ್ರಿಕ ತೊಡಕಿತ್ತು, ವೀರಶೈವದಲ್ಲಿ ಶೈವ ಇದೆ ಅನ್ನೋದನ್ನ ಬಿಟ್ಟು ಲಿಂಗಾಯತ ಧರ್ಮ ಮಾಡೋಣ ಅಂತ ಹೇಳಿತ್ತು. ಆಗ್ಲೂ ಕೂಡ ಶಾಮನೂರು ಶಿವಶಂಕರಪ್ಪ ಅವರು ಮೊದಲು ಲಿಂಗಾಯತ ಧರ್ಮ ಬೇಕು ಅಂತ ಬಯಸಿದ್ದು ಅವರೇ, ವೀರಶೈವ ಲಿಂಗಾಯತ ಧರ್ಮ ಬೇಕು ಅಂತ ಬಯಸಿದ್ದು ಅವರೇ. ಆನಂತರದಲ್ಲಿ ಸಿದ್ದರಾಮಯ್ಯ ನಮ್ಮನ್ನು ಹೊಡಿತಿದ್ದಾರೆ. ಅವತ್ತು ಮನವಿ ಕೊಟ್ಟವ್ರು ಯಾರು? ಸಾಕ್ಷಿ ಇದೆ. ಆನಂತರದಲ್ಲಿ ಈ ಸರ್ಕಾರ ನಮ್ಮನ್ನು ಹೊಡಿತಿದೆ ಅಂದವ್ರು ಯಾರು? ಸಾಕ್ಷಿ ಇದೆ. ನೋಡಿ, ಕಲ್ಯಾಣ ಕರ್ನಾಟಕದಲ್ಲಿ ಜಗಜ್ಯೋತಿ ಬಸವೇಶ್ವರರ ಕ್ರಾಂತಿ ನಡೀತು. ಸಮಾಜದ ಕ್ರಾಂತಿ, ಕಲ್ಯಾಣದ ಕ್ರಾಂತಿ, ಹರಳಯ್ಯ ಮದುವೆಯರ ಒಂದು ಹೊಸ ಬೆಸುಗೆಯನ್ನು ಹಾಕ್ಲಿಕ್ಕೆ ಹೋದಾಗ ಅವತ್ತಿನ ಜನ ಏನು ಮಾಡಿದ್ರು, ಪುಣ್ಯಾತ್ಮ ಬಸವಣ್ಣನಿಗೆ ಏನಾಯ್ತು ಅದನ್ನು ಕೂಡ ನೋಡಿದ್ದೀವಿ, ಕೇಳಿದ್ದೀವಿ, ಓದಿದ್ದೀವಿ. ಈಗ ಮತ್ತೆ ಅದೇ ಆಗಮದ ಕತೆಗಳನ್ನು ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿರುವಂತಹ ವೀರಶೈವರು ಇಷ್ಟಲಿಂಗವನ್ನು ನಿಂತಲ್ಲಿ ಕೂತಲ್ಲಿ ಪೂಜಿಸುವಂತಹ, ಬಸವ ತತ್ವವನ್ನು ಪರಿಪಾಲಿಸುವಂತಹ, ಸರಳ ಮಾರ್ಗವನ್ನು ಕೊಟ್ಟಂತಹ, ಬಸವ ತತ್ವವನ್ನು ಪರಿಪಾಲಿಸುವಂತಹ ಬಸವಣ್ಣನವರ ಅನುಯಾಯಿಗಳು ಒಟ್ಟಿಗೆ ವೀರಶೈವ ಲಿಂಗಾಯತರು ಅಂತ ಬರ್ಸ್ಕೋಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ? ಯತ್ನಾಡು ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಕೆಲವರು ಹಿಂದೂ ಗಾಣಿಗ ಅಂತ ಬರ್ಸ್ಕೊಂಡು ಮುಖ್ಯಮಂತ್ರಿಗಳಾಗ್ತಾರೆ. ಅವ್ರ್ಯಾಕೆ ಗಾಣಿಗ ವೀರಶೈವ ಲಿಂಗಾಯತ ಅಂತ ಬರ್ಸಲ್ಲ? ಯಾಕಂದ್ರೆ ಮೊನ್ನೆ ನಡೆದಂತಹ ಸಮಾವೇಶ BSY ಸಮಾವೇಶ, ಭೀಮಣ್ಣ ಕಂಡ್ರೆ ಶಾಮನೂರು ಶಿವಶಂಕರಪ್ಪ ಯಡಿಯೂರಪ್ಪ ಅವರ ಸಮಾವೇಶವೇ ವಿನಃ ಸಮಸ್ತ ಲಿಂಗಾಯತರ ಸಮಾವೇಶ ಅಲ್ಲ ಅನ್ನೋ ಮತನ ಹೇಳಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರು ಕೂಡ ವೀರಶೈವ ಲಿಂಗಾಯತ ಧರ್ಮ ಅಂತ ಬರೆಸ್ತಾರ ಅಥವಾ ಸಾದರ ಹಿಂದೂ ಸಾದರ ಅಂತ ಬರೆಸ್ತಾರ? ಬಹುಮುಖ್ಯ ಪ್ರಶ್ನೆ. ಸಿದ್ದರಾಮಯ್ಯ ಅವರ ವಿಚಾರವಾಗಿ, ಮನಮೋಹನ್ ಸಿಂಗ್ ಅವರ ವಿಚಾರವಾಗಿ ಯಾರೆಲ್ಲ ಸಹಿ ಹಾಕಿ ಫಸ್ಟ್ ಪತ್ರ ಕೊಟ್ರೋ, ಅನಂತರದಲ್ಲಿ ಅವರೇ ವಿರೋಧ ವ್ಯಕ್ತಪಡಿಸಿದ್ರು, ಈಗ ಮತ್ತೊಂದು ರೀತಿಯ ಚರ್ಚೆಯನ್ನು ಇಟ್ಕೊಂಡಿದ್ದಾರೆ. ಓಕೆ, ಹೇಗಿದೆ ಅಂದ್ರೆ ಇಲ್ಲಿ ಸಮಸ್ಯೆ, ಉತ್ತರ ಕರ್ನಾಟಕದಲ್ಲಿ ಸವಿತಾ ಸಮಾಜ ಅಂತ ಇಲ್ಲ, ಬದಲಾಗಿ ಹಡಪದ ಲಿಂಗಾಯತ. ಹಡಪದ ಲಿಂಗಾಯತರು ಹಡಪದ ಹಿಂದೂ ಅಂತ ಬರ್ಸಿದ್ರೆ ಅವರಿಗೆ 2A ಮೀಸಲಾತಿ ಸಿಗುತ್ತೆ. ಹಡಪದ ಲಿಂಗಾಯತ ಅಂತ ಬರ್ಸಿದ್ರೆ 3B ಮೀಸಲಾತಿ ಸಿಗುತ್ತೆ. ಇನ್ನೂ ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಬೆಳೆಯೋಕ್ಕಾಗದಂತಹ ಆ ಸಮುದಾಯ ಯಾವ ಮೀಸಲಾತಿ ಪಡ್ಕೋಬೇಕು? ಕುಂಬಾರರು ಕೂಡ ಕುಂಬಾರ ಲಿಂಗಾಯತ ಅಂತ ಬರ್ಸ್ಕೊಂಡ್ರೆ 3B ಆಗುತ್ತೆ. ಕರ್ನಾಟಕವು ದಕ್ಷಿಣ ಕರ್ನಾಟಕದಲ್ಲಿ, ಮೈಸೂರು ಕರ್ನಾಟಕದಲ್ಲಿ ಕುಂಬಾರ ಅಂತ ಬರ್ಸ್ಕೊಂಡ್ರೆ 2A ಮೀಸಲಾತಿ ಸಿಗುತ್ತೆ. ವೀರಶೈವ ಲಿಂಗಾಯತ ಅಂತ ಬರ್ಸ್ಕೊಂಡ್ರೆ 3B ಆಗುತ್ತೆ. ಅವ್ರೇನಾಗಬೇಕು? ಸಮಸ್ತ ಕರ್ನಾಟಕದಲ್ಲಿ ಕುಂಬಾರರಿದ್ದಾರೆ, ಹಡಪದರಿದ್ದಾರೆ. ವ್ಯತ್ಯಾಸ ನೋಡಿ, ಹಡಪದರನ್ನ ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಸವಿತಾ ಸಮಾಜ ಮತ್ತೊಂದು ಮಗದೊಂದು ಹೆಸರುಗಳಿಂದ ಕರೀತಾರೆ. ಆದರೆ ಅಲ್ಲಿ ಹಡಪದ ಲಿಂಗಾಯತ ಅಂತ ಸೇರಿಸ್ಕೋತಾರೆ. ಅವ್ರಿಗೂ ಇವ್ರಿಗೂ ಸಾಮ್ಯತೆ ಇದೆಯಾ? ಯಾವ ಕಾರಣಕ್ಕೂ ಒಪ್ಪಲ್ಲ. ಅವರು ಛೀ ಅಂತ ಹಡಪದ ಲಿಂಗಾಯತರು ಹೇಳ್ಕೊತಾರೆ. ಹಾಗಿದ್ದಾಗ ಅದೇ ವಚನಕಾರರನ್ನ ಇವರು ಕೂಡ ಒಪ್ತಾರೆ, ನಮ್ಮ ಸಮುದಾಯದ ಗುರು ಅಂತ. ಆದರೂ ಇಷ್ಟೆಲ್ಲ ವ್ಯತ್ಯಾಸಗಳಿದ್ದಾವೆ, ಇಷ್ಟೆಲ್ಲ ಸಮಸ್ಯೆಗಳಿದ್ದಾವೆ, ಇಷ್ಟೆಲ್ಲ ತಾಂತ್ರಿಕ ದೋಷಗಳಿದ್ದಾವೆ. ಆ ಸಮುದಾಯಗಳು ಬೆಳೆಬೇಕಾದಂತಹ ಸಮುದಾಯಗಳು ಇನ್ನೂ ಇದ್ದಾವೆ. ಅದಕ್ಕೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಏಕಮೇವಾದ್ವಿತೀಯ ನಾಯಕ, ಅಗ್ರಗಣ್ಯ ನಾಯಕ, ಪ್ರಖರ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ರು ಸರಿಯಾಗಿ ಚಿಂತಿಸ್ತಿದ್ದಾರೆ, ಸರಿಯಾಗಿ ವಾದಿಸ್ತಿದ್ದಾರೆ. ನಾವೇನಂತ ಬರ್ಸ್ಕೋಬೇಕು? ಸರಿ ಇದೆ, ಸಾಕ್ಷಾತ್ ಬಸವಣ್ಣನವರೇ ವೀರವ್ರತಿ ಭಕ್ತರು ಯಾರೂ ಇಲ್ಲ ಅಂತ ಹೇಳಿದ ಮೇಲೂ ಕೂಡ ವೀರಶೈವ ಲಿಂಗಾಯತ ಯಾಕೆ ಬೇಕು ಅನ್ನುವಂಥದ್ದು ಬಹುಪಾಲು ಜನರ ಪ್ರಶ್ನೆ. ಅಮ್ಮುಗೆ ರಾಯಮ್ಮನವರು ನೇರ ಹೇಳ್ಬಿಟ್ಟಿದ್ದಾರೆ, ವೀರಶೈವ ಯಾರು ಇಲ್ಲ ಅಂತ.
ನೋಡಿ, ವೀರಶೈವ ಲಿಂಗಾಯತರು ಪಂಚಾಚಾರ್ಯರನ್ನಷ್ಟೇ ನಮ್ಮ ದೇವರು, ನಮ್ಮ ನಾಯಕರು ಅಂತ ಒಪ್ಕೋತಾರೆ. ಬಸವಣ್ಣ ಬೇಕಿಲ್ಲ ಅಂತಾರೆ. ಸಿದ್ಧಾಂತ ಶಿಖಾಮಣಿ ಅಷ್ಟೇ ನಮ್ಮ ಪವಿತ್ರ ಗ್ರಂಥ ಅಂತ ಹೇಳ್ತಾರೆ. ಆದರೂ ಪಕ್ಕದಲ್ಲಿ ಲಿಂಗಾಯತರನ್ನ ಸೇರಿಸ್ಕೊಳ್ಳೋದಕ್ಕೆ ಒಪ್ಕೋತಾರೆ. ಯಾಕಂದ್ರೆ ಸಾಮುದಾಯಿಕವಾಗಿ ಒಂದು ದೊಡ್ಡ ಬಲ ಸಿಗತ್ತೆ ಅಂತ. ಲಿಂಗಾಯತರು ಬಸವಣ್ಣನವರನ್ನ ಬೇಕಾದ್ರೆ ಪಕ್ಕಕ್ಕಿಟ್ಟರೂ ಪರವಾಗಿಲ್ಲ, ವೀರಶೈವರನ್ನ ಜೊತೆಲಿ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ದಾರೆ. ಯಾಕೆ? ವೈದಿಕ ಪರಂಪರೆಯ ಅಗತ್ಯ ಇದೆಯಾ? ಪುಣ್ಯಾತ್ಮ ಬಸವಣ್ಣನಿಗೆ ಇಲ್ಲದಂಥದ್ದು ಆ ಬಸವ ತತ್ವವನ್ನು ಅನುಸರಿಸುತ್ತಿರುವಂತಹ ಇವ ನಮ್ಮವ ಎನ್ನಬೇಕಾದಂತಹ ಜನ ಇವನ ಆರವ ಅನ್ನುವಂತಹ ಸ್ಥಿತಿಗೆ ಬಂದು ತಲುಪಿದ್ದಾರೆ ಅಂದ್ರೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮೊನ್ನೆಯ ಚರ್ಚೆ, ಮೊನ್ನೆಯ ಪ್ರಸ್ತಾವನೆ, ಮೊನ್ನೆಯ ಆದೇಶ, ಮೊನ್ನೆಯ ಮನವಿ ಎಲ್ಲಿಗೆ ಬಂದು ನಿಂತಿದೆ? ಶಾಮನೂರು ಶಿವಶಂಕರಪ್ಪ ಅವರೇ, ನಿಮ್ಮಲ್ಲಿ ಯಾಕೆ ಇಷ್ಟು ದ್ವಂದ್ವ ಇದೆ? ಯಡಿಯೂರಪ್ಪ ಅವರಲ್ಲಿ ಯಾಕೆ ಇಷ್ಟು ದ್ವಂದ್ವ ಇದೆ? 1900ರಿಂದಲೇ ಲಿಂಗಾಯತ ಪ್ರತ್ಯೇಕ ಧರ್ಮ ಬೇಕು ಅಂತ ಬಯಸ್ತಿರುವಂಥವ್ರು ಪದೇ ಪದೇ ಅಲ್ಲಿ ತಾಂತ್ರಿಕ ಸಮಸ್ಯೆಗಳೆದುರಾಗ್ತಿರುವಂತಹ ಸಂದರ್ಭದಲ್ಲಿ ವೀರಶೈವ ಪಕ್ಕಕ್ಕಿಟ್ಟು ನೀವು ಕೂಡ ಬಸವನೇ ಶ್ರೇಷ್ಠ ಅಂತ ಒಪ್ಕೊಳ್ಳಿ, ಎಲ್ಲರೂ ಲಿಂಗಾಯತರಾಗೋಣ ಅನ್ನೋದಾದ್ರೆ ತಪ್ಪೇನಿದೆ? ಅವ್ರು ಒಪ್ಕೊಂಡು ಕ್ಲಿಯರ್ ಮಾಡ್ಕೊಂಡ್ರೆ. ಬಸವಣ್ಣನಿಗೆ ಇಲ್ಲದ್ದು, ಅಲ್ಲಮರಿಗೆ ಇಲ್ಲದ್ದು, ಚನ್ನ ಬಸವಣ್ಣನಿಗೆ ಇಲ್ಲದ್ದು, ಸಮಸ್ತ ಅನುಭವ ಮಂಟಪದ ಪುಣ್ಯಾತ್ಮರಿಗೆ ಇಲ್ಲದ್ದು ಈಗ ಯಾಕೆ ಬೇಕು? ಬಹುಮುಖ್ಯ ಪ್ರಶ್ನೆ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನಿಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.